ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಆಲ್ರೆಡಿ ಒಂದು ಕಡೆ ಖಾತೆ ಕಿರಿಕ್ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋದು. ಸಾಕಷ್ಟು ಮಂದಿ ಲೀಡರ್ಗಳು ಒಬ್ಬರಾದ ನಂತರ ಒಬ್ಬರು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಜೊತೆಗೆ ಲಂಚ್ ಮೀಟಿಂಗ್ ಅನ್ನ ಕೂಡ ಮಾಡುವಂತ ಕೆಲಸ ಆಗಿದೆ. ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ಅನ್ನ ಮಾಡ್ತಾರೆ. ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಬಹುಶಃ ಊಟದ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಬಹುದಾದಂತ ಸಾಧ್ಯತೆ ದಟ್ಟವಾಗಿದೆ. ಅದು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ, KH ಮುನಿಯಪ್ಪ ಅವರು ಅಸಮಾಧಾನಗೊಂಡಿರುವ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಾರೆ. ಸಿಎಂ DK ಶಿವಕುಮಾರ್, ಪರಮೇಶ್ವರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರ ಉಪಸ್ಥಿತಿಯಲ್ಲೇನೆ ಚರ್ಚೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಬಿಕಾಸ್ ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ತಾವೇನು ಖಾತೆ ಕೇಳಿದ್ರು ಆ ಖಾತೆ ಕೊಟ್ಟಿಲ್ಲ ಅನ್ನುವಂಥ ವಿಚಾರವಾಗಿ ಅಸಮಾಧಾನಗೊಂಡಿದ್ದಾರೆ, ಬೇಸರ ಹೊರ ಹಾಕಿದ್ದಾರೆ, ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇನೆ ಈಗ ಇಂಥ ಸಮಯದಲ್ಲೇನೆ ಈ ರಾಜ್ಯಸಭೆ ಚುನಾವಣೆ ಇರುವಂಥ ಕಾರಣಕ್ಕಾಗಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತೇಳಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮನ್ಸೂರ್ ಅಲಿ ಖಾನು, ಹಾಗೇನೆ ಪವನ್ ಖೇರಾ ಎಲ್ಲರೂ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬಂದಿರೋದು. ಅವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೇನೆ ಈಗ ಈ ಒಂದು ರಾಜೀನಾಮೆ ಶಾಕ್ ಎದುರಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ರಾಮಲಿಂಗಾರೆಡ್ಡಿ, ಅದರ ಬೆನ್ನಲ್ಲೇನೆ ಮುನಿಯಪ್ಪ ಅವರ ಸರದಿ ಕೂಡ ಶುರುವಾಗಿದೆ. ತಾವು ಕೂಡ ಬೇರೆ ಖಾತೆ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ನಾನೀಗ ಆಲ್ರೆಡಿ 3 ವರ್ಷ ಆಹಾರ ಇಲಾಖೆ ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಬೇರೆ ಖಾತೆ ಬೇಕಿತ್ತು ಅನ್ನುವಂಥ ಡಿಮ್ಯಾಂಡ್ ಅಥವಾ ಆ ಥರದ್ದೊಂದು ಮನವಿಯನ್ನು ಮುನಿಯಪ್ಪ ಅವರಿಟ್ಟಿದ್ದಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಮುನಿಯಪ್ಪ ಅಸಮಾಧಾನದ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಗೆ ಊಟದ ವ್ಯವಸ್ಥೆ ಆಗಿದೆ. ಸೊ ಅಲ್ಲಿಗೆ ಏನು ರಾಜ್ಯ ನಾಯಕರು ಮುನ್ಸ್ಕೊಂಡಿದ್ದಾರಲ್ಲ ಅಥವಾ ಬೇಸರಗೊಂಡಿದ್ದಾರಲ್ಲ,